ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದಂತಹ 7 ಕೋಟಿ ದರೋಡೆ ಪ್ರಕರಣದ ತನಿಖೆ ಸಾಕಷ್ಟು ತೀವ್ರಗೊಂಡಿದೆ. ಪೊಲೀಸರ ವಿಚಾರಣೆ ವೇಳೆ ರೋಚಕ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದು, ಸಾಲ ಮತ್ತು ಜೂಜಿನ ಮೋಹಕ್ಕೆ ಬಿದ್ದು ದರೋಡೆ ಮಾಡಿದ್ರು ಅನ್ನುವಂತ ವಿಚಾರ ಬೆಳಕಿಗೆ ಬಂದಿದೆ. ಜೂಜು, ಸಾಲ, ಕೆಲಸವಿಲ್ಲದ ಕ್ರಿಮಿಗಳ ದರೋಡೆ ಪ್ಲಾನ್. ಪಾಳು ಬಿದ್ದ ಮನೆಯಲ್ಲಿ ಕೋಟಿ ಕೋಟಿ ಹಣ ಬಚ್ಚಿಟ್ಟಿದ್ರು. ಲಾಲ್ಬಾಗ್ ಸಿದ್ದಾಪುರ ಬಳಿ ನಡೆದಿದ್ದ ಎಟಿಎಂ ಹಣದ ವಾಹನದ ದರೋಡೆಗೆ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ 7 ಕೋಟಿ 11 ಲಕ್ಷ ಹಣ ದೋಚಿ ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ಇದೇ ತಿಂಗಳ 19ನೇ ತಾರೀಕು ನಡೆದಿದ್ದ ದರೋಡೆ ರಹಸ್ಯವನ್ನೆಲ್ಲ ಇದೀಗ ಪೊಲೀಸರು ಬಯಲು ಮಾಡಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು ತಾವು ಮಾಡಿಕೊಂಡಿದ್ದ ಸಾಲ ತೀರಿಸೋಕೆ ದರೋಡೆ ಮಾಡಿದ್ದಾಗಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ದರೋಡೆ ಮಾಸ್ಟರ್ ಮೈಂಡ್ ಝೇವಿಯರ್ ಸೇರಿ ಬಹುತೇಕ ಎಲ್ಲ ಆರೋಪಿಗಳು ಸಾಲದ ಸುಳಿಯಲ್ಲಿ ನರಳಾಡ್ತಿದ್ರು. ಇಸ್ಪೀಟು, ಜೂಜು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ರು. ಹೇಗಾದ್ರೂ ಮಾಡಿ ಸಾಲದ ಸುಳಿಯಿಂದ ಹೊರಗೆ ಬರಬೇಕು ಅಂತ ಸ್ಕೆಚ್ ಹಾಕಿದ್ದ ಕ್ರಿಮಿಗಳು ಈ ದರೋಡೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, 7 ಕೋಟಿ 11 ಲಕ್ಷ ಹಣ ದೋಚಿದ್ದ ಗ್ಯಾಂಗ್ ಅದು ಹೇಗೆ ಎಸ್ಕೇಪ್ ಆಗಿತ್ತು, ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ರು ಅನ್ನೋ ಮಾಹಿತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಡೈರಿ ಸರ್ಕಲ್ ಬಳಿ 7 ಕೋಟಿ 11 ಲಕ್ಷ ಹಣ ದೋಚಿದ್ದ ಗ್ಯಾಂಗ್ ಕೆಆರ್ ಪುರಂ ಮಾರ್ಗವಾಗಿ ಹೊಸಕೋಟೆ ಕಡೆ ಹೊರಟಿದ್ರು. ಹೊಸಕೋಟೆ ಟೋಲ್ ಮೂಲಕ ಹೋದ್ರೆ ಸಿಕ್ಬೀಳ್ತೀವಿ ಅಂತ ಟೋಲ್ ತಪ್ಪಿಸಲು ಕೆರೆಯ ಏರಿ ಮೇಲೆ ಸವಾರಿ ಮಾಡಿದ್ರು. ಕೆರೆ ಬಳಿಯೇ ಕಾರು ನಿಲ್ಲಿಸಿದ್ದ ಗ್ಯಾಂಗ್ ಹಣ ಮೂಟೆಗೆ ತುಂಬಿ ಬಾಕ್ಸ್ಗಳನ್ನ ಕೆರೆ ಬಳಿಯೇ ಎಸೆದಿದ್ರು. ಬಳಿಕ ಕೆರೆ ಸಮೀಪ ಬಾಳು ಬಿದ್ದ ಮನೆಯಲ್ಲಿ ಹಣವನ್ನೆಲ್ಲ ಇಟ್ಟು ಎಸ್ಕೇಪ್ ಆಗಿದ್ರು. ಸರ್ವಿಸ್ ರಸ್ತೆಯಲ್ಲೇ ಸಾಗಿ ಚಿತ್ತೂರು ರೀಚ್ ಆಗಿದ್ರು. ರಕ್ತ ಚಂದನದ ಕಾಡಿನಲ್ಲಿ ನಡೆದಿತ್ತು ಬಿಯರ್ ಪಾರ್ಟಿ. ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡು ಸೇರಿದ್ದ ಖತರ್ನಾಕ್ ಗ್ಯಾಂಗ್ 4 ಬೆಟ್ಟಗಳ ನಡುವೆ ಕುಳಿತು ಬಿಯರ್ ಕುಡಿದು ಭರ್ಜರಿ ಪಾರ್ಟಿ ಮಾಡಿದ್ರು. ರಕ್ತ ಚಂದನದ ಕಾಡಿನ ಒಳಗೆ ಹೋಗಿ ಕುಳಿತಿದ್ದ ಆರೋಪಿ ರವಿ, ರಾಕೇಶ್, ನೆಲ್ಸನ್, ನವೀನ್ ಹಾಗೂ ಝೇವಿಯರ್ 1 ಗಂಟೆ ಕಾಡಿನಲ್ಲೇ ಕಾಲ ಕಳೆದಿದ್ರು. ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಟೈಮಲ್ಲಿ ಮತ್ತೊಬ್ಬ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಹೈದರಾಬಾದ್ನಲ್ಲಿ ವಶಕ್ಕೆ ಪಡೆದ 3 ಆರೋಪಿತರಿಂದ 53 ಲಕ್ಷ ಚಿಲ್ಲರೆ ದುಡ್ಡು ಸಿಕ್ಕಿದೆ. ಈವರೆಗೂ 6.3 ಕೋಟಿ. ಒಟ್ಟು ಟೋಟಲ್ ಅರೆಸ್ಟ್ ಇದುವರೆಗೂ 7 ಜನ ಆಗಿದ್ದಾರೆ. ವಿಷಯ ಏನಂದ್ರೆ, ಇನೋವಾ ಕಾರ್ನಲ್ಲಿ ಬಂದು ದರೋಡೆ ಮಾಡಿದ್ದ ಗ್ಯಾಂಗ್ ಬಳಿಕ ಚದುರಿ ಚೆಲ್ಲಾಪಿಲ್ಲಿ ಆಗಿತ್ತು. ಆದ್ರೆ ಇವರೆಲ್ಲ ಸಿಕ್ಕಿ ಬಿದ್ದಿದ್ದು ಕಾರಿನ GPS ಮೂಲಕ ಅನ್ನೋದು ಬಯಲಾಗಿದೆ. ಪೊಲೀಸರು ಚಿತ್ತೂರಿನಲ್ಲಿ ನಿಲ್ಲಿಸಿದ್ದ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಕೇರಳ, ತಮಿಳುನಾಡು, ಹೈದರಾಬಾದ್ ಸೇರಿ ದಿಕ್ಕಾಪಾಲಾಗಿ ಹೋಗಿದ್ದ 7 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. 82 ಲಕ್ಷ ಹಣದೊಂದಿಗೆ ದಿನೇಶ್ ಎಂಬ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗೆ ಹುಡುಕಾಟ ನಡೀತಿದೆ. ದರೋಡೆಕೋರರ ಜೊತೆ ಕೈ ಜೋಡಿಸಿದ್ದ ಕಾನ್ಸ್ಟೇಬಲ್ ಸಸ್ಪೆಂಡ್. ಇನ್ನು ದರೋಡೆಕೋರರ ಜೊತೆ ಕೈ ಜೋಡಿಸಿದ್ದ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡಿ ಡಿಸಿಪಿ ಬಿ ದೇವರಾಜು ಆದೇಶ ಹೊರಡಿಸಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಯ PSI, ASI, ಹೆಡ್ ಕಾನ್ಸ್ಟೇಬಲ್ಗಳ ಮಾನಿಟರಿಂಗ್ ಮಾಡಲು ಸೂಚಿಸಿದ್ದಾರೆ. ರಾಚಪ್ಪ ಜೊತೆ ಪ್ರಜ್ವಲ್, TV9 ಬೆಂಗಳೂರು.